ಮಾತನಾಡಲಿಕ್ಕೆ ಯಾಕೆ ಅವಕಾಶ ಬಂತು ಅಂತ ಹೇಳಿದರೆ, ನಿನ್ನೆ ತಾನೇ ನಮ್ಮ ಜಿಲ್ಲಾ ಉಸ್ತುವಾರಿ ಮಂತ್ರಿ ಎಸ್ ಮಲ್ಲಿಕಾರ್ಜುನ್ ಅವರು ನಮ್ಮ ಸಮಾಜದ ಗೌರವಾನ್ವಿತ ಮುಖಂಡರು, ರಾಜ್ಯ ಮತ್ತು ರಾಷ್ಟ್ರ ನಾಯಕರು, ವಸತಿ ಅಲ್ಪಸಂಖ್ಯಾತರ ಮತ್ತು ವಕ್ಫ್ ಸಚಿವರು, ನಮ್ಮ ಹಿರಿಯರಾದಂಥ BZ ಜಮೀರ್ ಅಹಮದ್ ಖಾನ್ ಅವರಿಗೆ ಏಕವಚನದಲ್ಲಿ ನಿನ್ನೆ ಮಾತಾಡಿರೋದು ಮಾಧ್ಯಮಗಳಲ್ಲಿ ನೋಡಿದ್ದೀವಿ. ದಿವಂಗತ ಶಾಮನೂರು ಶಿವಶಂಕರಪ್ಪನವರು ತೆರವಾದ ದಾವಣಗೆರೆ ದಕ್ಷಿಣ ಕ್ಷೇತ್ರ ಬಹುದಿನಗಳ ಕಾಲದಿಂದ ಅಲ್ಪಸಂಖ್ಯಾತರು ಬೇಡಿಕೆ ಮಾಡ್ತಾನೇ ಇದ್ದೀವಿ. ಈ ಕ್ಷೇತ್ರದಲ್ಲಿ ನಮಗೆ ಒಂದು ಟೈಮ್ ಅವಕಾಶ ಮಾಡಿಕೊಡಿ ಅಂಥೇಳಿ. ಅದೇ ರೀತಿಯಾಗಿ ನಮ್ಮ ಶಾಮನೂರು ಶಿವಶಂಕರಪ್ಪಾಜಿ ಅವರು ನಿಧನವಾದ್ದರಿಂದ ತೆರವಾದ ಸ್ಥಳಕ್ಕೆ ಅವರ ಜೀವಿತವಿರೋ ತನಕನೂ ನಾವು ಯಾರೂ ಕೂಡ ಈ ಕ್ಷೇತ್ರದಲ್ಲಿ ಅವರಿಗೆ ಬಿಟ್ಟು ನಮಗೆ ಕೊಡಿ ಅಂತ ಹೇಳಿ ಕೇಳೋಂಥ ಪರಿಸ್ಥಿತಿ ಬಂದಿರಲಿಲ್ಲ. ಅವರು ಭಾಳ ಅನುಭವಸ್ಥರು, ಹಿರಿಯರಿದ್ದರು, ನಮ್ಮೆಲ್ಲ ಮಾರ್ಗದರ್ಶನ ಮಾಡ್ಕೊಂತ ಅವರು ರಾಜಕೀಯ ಮಾಡಿದರು ಈ ಕ್ಷೇತ್ರದಲ್ಲಿ. ಅದೇ ದೊಡ್ಡ ಗುಣ ಅವ್ರ ಮಗನ ಹತ್ರನೂ ಇದೆ ಅಂತ ನಾವು ತಿಳ್ಕೊಂಡಿದ್ವಿ. ನಿನ್ನೆ ಮಾತಾಡಿರೋದು ರೀತಿ ನೋಡಿದರೆ ಆ ಗುಣಗಳು ಅವ್ರ ಹತ್ರ ಇಲ್ಲ ಅಂತೇಳಿ ಸ್ಪಷ್ಟವಾಗಿ ಕಾಣ್ತಾ ಇದೆ. ಯಾಕಂತೇಳಿದರೆ ಜಮೀರ್ ಸಾಹೇಬರು ಒಂದು ಕ್ಷೇತ್ರಕ್ಕೆ, ಒಂದು ಜಿಲ್ಲೆಗೆ ಸೀಮಿತವಾದ ನಾಯಕರಲ್ಲ. BZ ಜಮೀರ್ ಅಹಮದ್ ಖಾನ್ರವರು ರಾಜ್ಯದಲ್ಲಿ ಬಿಟ್ಟು ಹೊರ ರಾಜ್ಯಗಳಲ್ಲಿ ಹೋಗಿ ಪ್ರಚಾರ ಮಾಡಿರ್ತಕ್ಕಂಥ ಉದಾಹರಣೆಗಳು ತೆಲಂಗಾಣ ಆಗಲಿ, ದಿಲ್ಲಿ ಆಗಲಿ, ಬೇರೆ ರಾಜ್ಯಗಳಲ್ಲಾಗಲಿ ಅವರಿಗೆ ಸ್ಟಾರ್ ಕ್ಯಾಂಪೇನರ್ ಅಂತ ಹೇಳಿ ಹಾಕಿರೋದು AICCಗೂ ಗೊತ್ತು, KPCC ಪದಾಧಿಕಾರಿಗಳಿಗೂ ಗೊತ್ತಿದೆ. ಅವರು ಯಾಕೆ ಆ ಮಾಸ್ ಲೀಡರ್ ಆಗಿದ್ದಾರೆ ಅಂತ ಹೇಳಿದರೆ, ಈ ಅಹಿಂದ ಸಮಾಜಕ್ಕೆ, ಬರೇ ಅಲ್ಪಸಂಖ್ಯಾತರ ಸಮಾಜಕ್ಕೆ ಒಂದೇ ನಾಯಕರಲ್ಲ, ಅವರು ಇಡೀ ಅಹಿಂದ ಸಮಾಜಕ್ಕೆ ಅವರು ಒಂದು ಮಾದರಿಯ ನಾಯಕರಾಗಿದ್ದಾರೆ. ಇವತ್ತು 224 ಕ್ಷೇತ್ರಗಳಲ್ಲಿ ಇವತ್ತು ನಾವು ಅಧಿಕಾರಕ್ಕೆ 140 ಶಾಸಕರು ಗೆದ್ದಿದ್ದೀವಿ ಅಂತೇಳಿದರೆ ನಮ್ಮ BZ ಜಮೀರ್ ಅಹಮದ್ ಖಾನ್ ಅವರ ಶ್ರಮದಿಂದ ನಾವು 2018ರಲ್ಲಿ ಮತ್ತು 2023ರಲ್ಲಿ ಬರಲಿಕ್ಕೆ ಅವರು ಮುಖ್ಯ ಕಾರಣಕರ್ತರು. ಅವರಿಗೆ ನಮ್ಮ ಶಾಮನೂರು ಮಲ್ಲಿಕಾರ್ಜುನ್ ಅವರು ನಿನ್ನೆ ಏಕವಚನದಲ್ಲಿ ಅವನೇನು ಈ ಕ್ಷೇತ್ರಕ್ಕೆ ಅವನು ಹೇಳಕ್ಕೆ ಅಂತ ಹೇಳಿದ್ದಾರೆ. ಇಡೀ ರಾಜ್ಯದಲ್ಲಿ ಮಾಸ್ ಲೀಡರ್ ಜಮೀರ್ ಅಹಮದ್ ಖಾನ್. ಯಾಕೆಂದರೆ ಅವರು ನಮ್ಮ ಪರವಾಗಿ ಹೇಳಿರೋದು, ಅವ್ರಿಗೇನು ಅವಶ್ಯಕತೆ ಇಲ್ಲ. ಅವ್ರಿಗೆ ಇಂಥ ಕ್ಷೇತ್ರಗಳು 224 ಕ್ಷೇತ್ರನೂ ಅವ್ರಿಗೆ ಆಪ್ತರೆ. ಅವ್ರಿಗೆ ಎಲ್ಲರೂ ಬರೀ ದಾವಣಗೆರೆ ದಕ್ಷಿಣ ಒಂದೇ ಅಲ್ಲ, ಮುಂದಿನ ದಿನಗಳಲ್ಲಿ ಈಗ ಇದು ಬೈ ಎಲೆಕ್ಷನ್ ಇದೆ. ಅವರು ಏನು ಕ್ಷಮೆ ಕೇಳಿಲ್ಲ ಅಂತೇಳಿದರೆ ಇದರ ಪರಿಣಾಮ ನಮ್ಮ ಬಾಗಲಕೋಟೆಗೂ ಹೋಗುತ್ತೆ, ದಾವಣಗೆರೆ ದಕ್ಷಿಣಕ್ಕೂ ಹೋಗುತ್ತೆ. ಜನ ನೋಡ್ತಾ ಇದ್ದಾರೆ ಯಾವ ಮಟ್ಟಕ್ಕೆ ಬಂದು ನಮ್ಮ ನಾಯಕರಿಗೆ ಇವರು ಇವತ್ತು ಮಾತಾಡ್ತಾ ಇದ್ದಾರೆ ಅಂಥೇಳಿ ನಮ್ಮ ಜನ ಗಮನಿಸ್ತಾ ಇದ್ದಾರೆ.